ಬಿಗ್ ಬಾಸ್ ಮನೆ ಒಳಗಡೆ ಅಫ್ಕೋರ್ಸ್ ನೀವು ಗೆಲ್ಲಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಿ. ನಾನು ಆಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು. ಅದೇ ನಿಮ್ಗೆ ನೀವು ಅದೇನೋ ಇದೇನೋ ಒಂದು ಮಿಷಿನ್ ಹಾಕೊಂಡ್ಬರ್ತೀವಿ ಬರೀ ಎಲ್ಲ ಕೆಡ್ದಾಗೆ ಕೇಳಿಸದ ನಿಮ್ಗಳಿಗೆ. ಅಲ್ಲ ನಾನು ಟಾಪ್ ನಾನು ಎಲ್ಲೆಲ್ಲ ಆಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವಾಗ ಗೆಲ್ಲಕ್ಕೆ ನಿಜ ಹೇಳಿ, ನಾನು ಯಾವಾಗ ಗೆಲ್ಲಕ್ಕೆ ಟಾಪ್ ಅಲ್ಲೇ ಬರ್ತಿದ್ರೆ ಅರ್ಥ ಏನು? ನಾನು ಎಲ್ಲಂದ್ರೆ ಪ್ರಥಮ ದ್ವಿತೀಯ ಮಾಡ್ತೀನಿ. ನಾನು ಟಾಪ್ 3ಗೆ ಎಲ್ಲ ಹೋಗಲ್ಲ. ನಾನು ನಾಮಿನೇಷನ್ ಲಿಸ್ಟ್ಗೆ ಹೇಳಿದ್ದು. ಬಟ್ ಟಾಪ್ 1 ಅಲ್ಲಿ ಬರ್ಬೇಕು ಅಂತ ಏನಿಲ್ಲ ನಿಮ್ಗೆ. ಅಲ್ಲ ನಾನು ಅದನ್ನ ಹೇಳಿ ಚಾಲೆಂಜ್ ಅಂತ ತಗೊಂಡ್ರೆ ಎಲ್ಲರೂ ಹಂಗೆ ಅಲ್ವಾ. ಅದೇ ತಗೊಳಲ್ವಾ ನೀವು? ಈಗ ನೀವು ಆಂಕರಿಂಗ್ ಏನೋ ಮಾಡ್ತಿರ್ತೀವಿ, ತುಂಬಾ ಚೆನ್ನಾಗಿ ಹೆಸರಿರುತ್ತೆ. ನಾನು ಟಾಪ್ 3 ಬರ್ಬೇಕು ಅಂತ ಯೋಚನೆ ಮಾಡ್ತೀರಾ, ಟಾಪ್ 1 ಬರ್ಬೇಕು ಅಂತ ಯೋಚನೆ ಮಾಡ್ತೀರಾ? ಟಾಪ್ 1 ನಂದು ಹಂಗೆ, ನಾನು ಮನುಷ್ಯನೇ ಅಲ್ವಾ, ನಂಗೂ ಮಿದ್ಲು ಅದೇ ತರನೇ ಓಡುತ್ತಲ್ವ. ಅಲ್ಲ ನಿಮಗೆ ಮೆದುಳು ಸ್ವಲ್ಪ ಡಿಫ್ರೆಂಟ್ ಆಗಿ ಓಡುತ್ತೆ, ನಮ್ಗೆ ಆನ್ಸರ್ ಡಿಫ್ರೆಂಟ್ ಅದು ನಿಮ್ಗೆ ಹಂಗೆ ಅನ್ಸುತ್ತಿಲ್ಲ. ನಾರ್ಮಲ್ ಆಗಿ ಓಡ್ತಿದೆ. ನಂಗೆ ಗೊತ್ತಲ್ಲ ನನ್ನ ಮಿದ್ಲು ಏನು ಅಂತ. ನಾರ್ಮಲ್ ಆಗಿ ಓಡ್ತಿದೆ. ನಮಗೆ ಹಂಗ ಅನ್ಸೇ ಇಲ್ಲ. ಈಗ ನೀವು ಅಂದ್ರಲ್ಲ ಬೇರೆ ತರ ಓಡ್ತಿದೆ ಅಂತ. ಯಾವಾಗ ಈಗ ಅಂದ್ರಲ್ಲ ಮೇಡಮ್. ಅದೇ ಸರ್ ಬೇರೆ ತರ ಓಡ್ತಾ ಇದೆ, ಆನ್ಸರ್ಸ್ ನಮಗೆ ಬೇರೆ ತರ ಸಿಗುತ್ತೆ ಅನ್ನೋದೇ ನಮಗೆ ನೀವುಗಳದೇನೋ ಒಂದು ಮಿಷಿನ್ ಇಟ್ಕೊಂಡಿರ್ತಾರೆ. ನಾನು ಹಿಂಗೆ ಒಂದು ಹೇಳ್ರೆ ಅದೊಂದು ಹೋಗಿ ಹಂಗೆ ಹೋಗಿ ಅದಿನ್ನೇನೋ ಆಗುತ್ತೆ. ಅದು ನಿಮ್ಮ ಆನ್ಸರ್ ಮೇಲೆ ಹಂಗೆ. ನಾನು ನೋಡಿ, ನಾನು ಯಾವಾಗಾರು ಪೇಮೆಂಟ್ಗೆ ಅನ್ನ, ನನ್ಗೆ ಗೆಲ್ಲಕ್ಕೆ ಅನ್ನ ಆಡಕ್ಕೆ ಅಂತ ಅಲ್ವಾ. ಅಲ್ಲ ಹೋಗ್ಸಿರೋ ಪೇಮೆಂಟ್ ಇರ್ತಾನೆ. ಇಲ್ಲ ಆಡಕ್ಕೆ ಪೇಮೆಂಟ್ ಬೇಡ. ಪೇಮೆಂಟ್ ಆಫೀಸ್ ಕೊಟ್ಟೆ ಕೊಡ್ತಾರಲ್ಲ. ಯೋನೋ ರಿವರ್ಸ್ ಆಗ್ತಾ ಇದೆ ಇದು. ಅಲ್ಲ ಈಗ ನಾನು ಪೇಮೆಂಟ್ ಆಚೆ ನನ್ನ ಸಂಬಳ ಎಷ್ಟಿದೆ ಗೊತ್ತಾ? ಸೂಪರ್ ಆಗಿದೆ, ಕೇಳಿ ನೋಡಿ. ಹೇಳಿ ಏನ್ ಆರಾಮಾಗಿ ಹೇಳ್ತೀನಿ. 75,000 ಇದೆ ಪರ್ ಡೇ. ಪರ್ ಡೇ 75. 75 ಅಲ್ಲ 75 ಸರ್ 75 ಸರ್. ಏನ್ ಸರ್ ಈಗ 1.5 ಲಕ್ಷ ತಗೊಂಡು ಬರೀ 75 ಅನ್ಸುತ್ತೆ. 35 ತಗೊಂಡು ಮತ್ತೆ 75 ಅನ್ಸುತ್ತೆ. ನಾನು 1.5 ಲಕ್ಷದವನ್ನೇ ಯಾವಾಗಲೂ ನೋಡೋದು. ಏನ್ ಗುರು ಇವ್ನು 75 ಅನ್ಬಿಟ್ನಲ್ಲ ಅಂತ. ಅವಾಗ 3 ಲಕ್ಷದವನು ಅಂತ ಇರ್ತಾನಲ್ಲ. ಅದು ಹೋಗ್ತಾ ಇರತ್ತೆ ಆಸೆ. ಹಾಗಾದ್ರೆ ನೀವು ಟಾಪ್ 1 ಅಲ್ಲಿ ಇರಿ, ಅದನ್ನ ಉಳಿಸ್ಕೊಳಕ್ ಓಡಾಡ್ತಿರ್ತೀವಿ. ಟಾಪ್ 1 ಅಲ್ಲಿ ನಿಮ್ ನೆಮ್ಮದಿಯಾಗಿ ಕುತ್ಕೊಳಕ್ ಬಿಡಲ್ಲ. ಟಾಪ್ 2 ಕೊಡ್ತಾ ಇರ್ತಾನೆ ಕೆಲಸ, ಯಾವ ಮರ ಕೆಳಗಿಳಿಸ್ಬಿಡೋಣ ಅಂತ. ಸೊ ಈ ಸೈಕಲ್ ಯಾವಾಗಲೂ ಇದ್ದೇ ಇರುತ್ತೆ. ನೀವು 1 ಕೋಟಿ ತೊಗೊಂಡಾಗ್ಲೂ ಅದು ಓಡ್ತಿರುತ್ತೆ. 3 ಕೋಟಿ ಅವ್ನು ಯಾರು ಹೇಳ್ತಾನೆ 1 ಕೋಟಿ ಎಲ್ಲ ಒಂದು ಸಂಬಳ ಏನ್ರಿ ಅಂತ. ಹೌದು ಸುದೀವ್ರೆ, ಇವಾಗ ನಮ್ ವಿಲನ್ ಯಾಕೆ ಆಗ್ತೀರಾ ಅಥವಾ ಆಗಬಹುದು ಅಂತ ಯಾಕೆ ಕೇಳಿದ್ದು ಅಂತಂದ್ರೆ, ಇಲ್ಲಿ ಹಿಂದೆ ಆದಂತಹ ಒಂದು ಅಂದ್ರೆ ಪಿಕ್ಚರ್ ಕೊಟ್ಟಿದ್ದೀರಾ, ಅಂದ್ರೆ ಸಮಾಜದಲ್ಲಿ ಅಂದ್ರೆ ಆಸ್ ಅನ್ ಆಕ್ಟರ್ ನೀವು ಯಾವ ರೀತಿ ವರ್ಸಟೈಲ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಈಗ ಒಳಗಡೆ ಹೋಗಿ ಕೆಲವ್ರ ಹೆಸರು ಕೆಟ್ಟ ಹೋಗಿ ಸಮಥಿಂಗ್ ಏನೋ ಆಗಿ ಅಂದ್ರೆ ಅವಕಾಶಗಳ ಮೇಲೆ ಪರಿಣಾಮ ಬೀರ್ಬೋದಾ ಏನಾದ್ರು ಆಚೆ ಬಂದು ಆತರ ಏನಾದ್ರು ಯೋಚನೆ? ಇಲ್ಲ ಸರ್, ಅದೇ ನೀವು ಇವಾಗ ಅದು ತುಂಬ ಕಾನ್ಫಿಡೆಂಟ್ ಆಗಿ ನೀಟಾಗಿ ಮಾಡಬೇಕು. ಈಗ ಮೊಬೈಲ್ ಅನ್ಕೊಳ್ಳಿ, ಈಗ ಒಂದು ಮೊಬೈಲು ಇದನ್ನ 2 ಥರನೂ ಬಳಸ್ಬೋದು ನೀವು. ನಿಮ್ಗೆ ತುಂಬ ನೀವು ಬದುಕೋಕ್ಕೆ ಏನು ಬೇಕೋ ಮೊಬೈಲಿಂದ ಎಷ್ಟೋ ಜನ ಬದುಕ್ತಿಲ್ವಾ? ಮೊಬೈಲಿಂದ ಆನ್ಲೈನಿಂದ ಕೂತ್ಕೊಂಡು ಕೆಲಸ ಮಾಡ್ತಿಲ್ವಾ? ಮೊಬೈಲಿಂದ ಎಷ್ಟೋ ಜನ ಹಾಳಾಗೋಗಿಲ್ವಾ? ಬೇಡದಿರೋದು ಮಾಡ್ಕೊಂಡು ರಮ್ಮಿ ಆಡ್ಕೊಂಡು ಅದೇನೋ ಗೇಮ್ ಮಾಡ್ಕೊಂಡು. ಹಂಗದೊಂದು ಮೊಬೈಲ್ ಅನ್ಕೊಳ್ಳಿ, ನೀವು ಕರೆಕ್ಟಾಗಿ ಬಳಸಿದ್ರೆ ಅದರಲ್ಲಿ ಬದುಕಿದೆ. ನೀವು ಕೆಟ್ಟದಾಗಿ ಬಳಸಿದ್ರೆ ಹಾಳಾಗೋ ಚಾನ್ಸಸ್ ಇದೆ. ನೀವು ಕರೆಕ್ಟಾಗಿ ಬಳಸು. ಒಂದು ಟೂಲ್ ಇದ್ದಂಗೆ ಅದು, ನೀನು ಹೆಂಗೆ ಬಳಸ್ತೀಯ ಹಂಗೆ. ಈಗ ಚಾಕು ಅಂದ್ಕೊಳ್ಳಿ, ಅದೊಂದು ಟೂಲು. ಅದನ್ನು ಕಂಡುಹಿಡಿದಿರೋದು ಏನಕ್ಕೆ? ತುಂಬ ಕೆಲಸಗಳಿಗೆ ಒಳ್ಳೆಯ ಇದಕ್ಕೆ ಯೂಸ್ ಆಗೋಕ್ಕಲ್ವ. ನೀನು ತಗೊಂಡೋಗಿ ಯಾರಿಗೋ ಚುಚ್ಚಿದ್ರೆ ನಿನ್ನ ಹಣೆ ಬರ. ನೀನು ಹೆಂಗೆ ಬಳಸ್ಬೇಕು ಆ ಟೂಲ್ ಅನ್ನೋದು ನಿನಗೆ ಗೊತ್ತಿರ್ಬೇಕು. ವಿಶ್ವಾಸ್ ಪೇ, ಇದು ವಿಶ್ವಸನೀಯವಾಗಿದೆ.